ಬೆಂಗಳೂರಿಗೆ ರಾಬರ್ಟ್ ವಾದ್ರಾ ಸಸ್ಪೆನ್ಸ್ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಯಾರ ಭೇಟಿಗೆ ಬಂದರೂ ಕೂಡ ಪ್ರಿಯಾಂಕಾ ಗಾಂಧಿ ಪತಿ ದಿಢೀರ್ ರಾಜ್ಯಕ್ಕೆ ಬಂದಿದ್ದೇಕೆ ಸೋನಿಯಾ ಅಳಿಯ ಸಂಚಲನವನ್ನ ಮೂಡಿಸ್ತಾ ಇದೆ ರಾಬರ್ಟ್ ವಾದ್ರಾ ಪ್ರವಾಸ. ಪವರ್ ಫೈಟ್ ಮಧ್ಯೆ ರಾಬರ್ಟ್ ರಾಜ್ಯ ಪ್ರವಾಸವನ್ನ ಕೈಗೊಂಡಿರೋದು ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ರಾಬರ್ಟ್ ವಾದ್ರಾ ಪ್ರವಾಸ ಯಾರಿಗೆ ಗುಡ್ ನ್ಯೂಸ್ ಕೊಡ್ತಾರೆ? ನೆನೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಸಿಎಂ ಡಿಸಿಎಂ ಬಣದಲ್ಲಿ ಯಾರನ್ನ ಭೇಟಿಯಾದ್ರು? ತೆರೆಮನೆಯಲ್ಲಿ ನಡೀತಾ ಇದೆಯಾ ಪವರ್ ಫೈಟ್ ಚರ್ಚೆ ಏನಾದ್ರು? ಬಹಿರಂಗವಾಗಿ ಕಾಣಿಸಿಕೊಳ್ಳದಿದ್ರೂ ಕೂಡ ತೆರೆಮರೆಯ ಆಟ ಏನಾದ್ರೂ ಆಡ್ತಿದ್ದಾರಾ? ಸೋನಿಯಾ ಆಪ್ತ ಡಿಕೆಶಿಗೂ ಸಿಎಂಗೆ ಲಾಭನಾ? ರಾಬರ್ಟ್ ವಾದ್ರಾ ಪ್ರವಾಸದಲ್ಲಿ ಯಾರಿಗೆ ಸಿಹಿ ಸುದ್ದಿ ಇರುತ್ತೆ? ರಾಜಾಜಿನಗರದ ಇಸ್ಕಾನ್ ಟೆಂಪಲ್ಗೂ ಕೂಡ ವಾದ್ರಾ ಭೇಟಿಯನ್ನ ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ರಾಬರ್ಟ್ ವಾದ್ರಾ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ರಾಬರ್ಟ್ ವಾದ್ರಾ ಸಸ್ಪೆಂಡ್ ಭೇಟಿಯನ್ನ ಕೊಟ್ಟಿರುವಂತದ್ದು ಹೆಚ್ಚಿಸಿದೆ ಕುತೂಹಲ, ಕ್ಯೂರಿಯಾಸಿಟಿ. ರಾಬರ್ಟ್ ವಾದ್ರಾ ಬುಧವಾರ ನಗರಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು ಇದೊಂದು ಖಾಸಗಿ ಭೇಟಿಯಾಗಿದೆ ಅಂತ ಹೇಳ್ಬಿಟ್ಟು ಆಪ್ತ ಮೂಲಗಳು ತಿಳಿಸ್ತಾ ಇದೆ. ಬೆಳಗ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ದೆಹಲಿಯಿಂದ ಬಂದಿಳಿದಿದ್ದಾರೆ ರಾಬರ್ಟ್. ಕೆಲಕಾಲ ಏರ್ಪೋರ್ಟ್ ಬಳಿ ಇರುವಂತಹ ಬಹುತಾರಾ ಹೋಟೆಲ್ನಲ್ಲಿ ತಂಗಿರ್ತಾರೆ. ನಂತರ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ಇಸ್ಕಾನ್ ಮಂದಿರಕ್ಕೂ ಕೂಡ ತೆರಳಿ ದರ್ಶನವನ್ನ ಪಡೆದುಕೊಂಡಿರ್ತಾರೆ. ದರ್ಶನಾಶೀರ್ವಾದ ಪಡೆದ ನಂತರ ಮಧ್ಯಾಹ್ನದವರೆಗೂ ಕೂಡ ಇಸ್ಕಾನ್ ಮಂದಿರದಲ್ಲಿಯೇ ಇರ್ತಾರೆ ರಾಬರ್ಟ್ ವಾದ್ರಾ. ಅದಾದ ನಂತರ ರೇಸ್ ಕೋರ್ಸ್ ರಸ್ತೆಯ ಬಹುತಾರಾ ಹೋಟೆಲ್ಗೆ ತೆರಳಿ ವಿಶ್ರಾಂತಿಯನ್ನ ಪಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯದ ಪ್ರಭಾವಿ ಸಚಿವರೊಬ್ಬರ ಪುತ್ರ ಹಾಗೆ ಕೆಲವು ಖಾಸಗಿ ವ್ಯಕ್ತಿಗಳು ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಮುಗಿಲು ಮುಟ್ತಾ ಇರುವಂತಹ ಸಂದರ್ಭದಲ್ಲಿನೇ ರಾಬರ್ಟ್ ವಾದ್ರಾ ನಗರಕ್ಕೆ ಖಾಸಗಿ ಭೇಟಿಯನ್ನ ನೀಡಿರೋದು ಕುತೂಹಲವನ್ನ ಕೆರಳಿಸಿದೆ. ಅಚ್ಚರಿ ಅಂದ್ರೆ ರಾಜ್ಯ ಕಾಂಗ್ರೆಸ್ನ ಯಾವುದೇ ನಾಯಕರು ಕೂಡ ರಾಬರ್ಟ್ ಅವರನ್ನ ಭೇಟಿ ಮಾಡಿಲ್ಲ. ಬುಧವಾರ ತಡರಾತ್ರಿವರೆಗೂ ಕೂಡ ರಾಬರ್ಟ್ ಹೋಟೆಲ್ನಲ್ಲೇ ಇದ್ರು. ವಿಚಾರದ ಬಗ್ಗೆ ಕೆಲವೊಂದು ಮೂಲಗಳಿಂದ ಮಾಹಿತಿ ಗೊತ್ತಾಗಿರುವಂಥದ್ದು. ಗುರುವಾರ ಮಧ್ಯಾಹ್ನದವರೆಗೂ ಕೂಡ ರಾಬರ್ಟ್ ವಾದ್ರಾ ನಗರದಲ್ಲೇ ಉಳಿದುಕೊಂಡಿದ್ದಾರೆ. ಇವರ ಈ ಒಂದು ಭೇಟಿ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇದೆ. ಯಾಕಾಗಿ ಬಂದಿದ್ದಾರೆ? ಪವರ್ ಫೈಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ವಾದ್ರಾ ಬೆಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಇಸ್ಕಾನ್ ಟೆಂಪಲ್ಗೂ ಕೂಡ ಭೇಟಿ ನೀಡಿ ದರ್ಶನವನ್ನ ಪಡೆದುಕೊಂಡು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ತಂಗಿರ್ತಾರೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ, ಏರ್ಪೋರ್ಟ್ನ ದೃಶ್ಯಾವಳಿಗಳು. ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ವಾದ್ರಾ ಭೇಟಿ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಈ ಪವರ್ ಫೈಟ್ ಮಧ್ಯೆನೇ ವಾದ್ರಾ ಭೇಟಿ ಕೊಟ್ಟಿರುವಂತದ್ದು. ಸೊ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಸಿಹಿ ಸುದ್ದಿ ಏನಾದ್ರೂ ಹೊರಬೀಳತ್ತಾ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಎಲ್ರು ಕೂಡ. ಒಂದಷ್ಟು ಕುತೂಹಲಕಾರಿ ಅಂಶಗಳು ಕೂಡ ಹೊರಬೀಳ್ಬೋದೇನೋ ಅನ್ನುವಂತಹ ವಿಚಾರ ಏನ್ ಅಪ್ಡೇಟ್ಸ್ ಇದೆ ದೀಪಾ ಹೇಳೋದಾದ್ರೆ? ಒಂದು ಹಂತಕ್ಕೆ ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರು ಯಾರೇ ಬಂದ್ರು ಕೂಡ ಅದನ್ನ ಚರ್ಚೆ ಮತ್ತೆ ನಾಯಕತ್ವಕ್ಕೆ ಜೋಡಿಸುವಂತಹ ಕೆಲಸ ಆಗ್ತಾನೆ ಇದೆ. ಇದೀಗ ಪ್ರಿಯಾಂಕಾ ವಾದ್ರಾ ಅವರ ಪತಿ ರಾಬರ್ಟ್ ವಾದ್ರಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಂತದ್ದು, ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ದಂತಹದ್ದು ಎಲ್ಲವೂ ಕೂಡ ಒಂದು ಹಂತಕ್ಕೆ ನಾಯಕತ್ವಕ್ಕೆ ಅದನ್ನ ಜೋಡಣೆ ಮಾಡಿ ಮಾತನಾಡಲಾಗ್ತಿದೆ, ಅಂದ್ರೆ ಚರ್ಚೆ ಮಾಡಲಾಗ್ತಿದೆ. ಆದ್ರೆ ಏನು ವಾದ್ರಾ ಅವರ ಅಂದ್ರೆ ರಾಬರ್ಟ್ ವಾದ್ರಾ ಅವರ ಒಂದಿಷ್ಟು ಬಿಸ್ನೆಸ್ ಗಳು ಕರ್ನಾಟಕದಲ್ಲೂ ಇದೆ ಅನ್ನೋದಕ್ಕೆ ಹಿಂದೆಯೂ ಕೂಡ ಅನೇಕ ಸಾಕ್ಷಿಗಳು ಸಿಕ್ಕಿತ್ತು. ಅಂದ್ರೆ ಅವರು ಇಡೀ ದೇಶಾದ್ಯಂತ ಅವರದ್ದೇ ಆದಂತಹ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಬಿಸ್ನೆಸ್ ಪರ್ಪಸ್ ಇಲ್ಲಿಗೆ ಬಂದಿದ್ರು ಅನ್ನುವಂತಹದ್ದು ಕೂಡ ಇರುವಂತ ಮಾಹಿತಿ. ಆದ್ರೆ ಇಲ್ಲಿ ನಾಯಕತ್ವ ವಿಚಾರ ಜೋರು ಚರ್ಚೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಜಕೀಯ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಅಥವಾ ರಾಬರ್ಟ್ ವಾದ್ರಾ ಕೂಡ ರಾಜಕೀಯವಾಗಿ ಒಂದಿಷ್ಟು ಕಮ್ಯುನಿಕೇಶನ್ಸ್ ಗಳನ್ನ ಅಥವಾ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾನೆ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇವತ್ತು ಅಂದ್ರೆ ಏನು ವಾದ್ರಾ ರಾಜ್ಯಕ್ಕೆ ಆಗಮಿಸಿದ್ರು, ದೇವಸ್ಥಾನಕ್ಕೆ ಹೋಗಿದ್ರು, ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ನಾಯಕತ್ವದಲ್ಲಿ ಯಾರಿಗಾದ್ರೂ ಏನಾದ್ರೂ ಮಾತುಕತೆ ಮಾಡಿದ್ರಾ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದ್ರ ಜೊತೆಗೆ ಬಹುತೇಕವಾಗಿ ಇಲ್ಲಿಯವರೆಗೆ ವಾದ್ರಾ ಅವರ ಮೇಲೆ ಹಿಂದೆಯೂ ಕೂಡ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆ ಆರೋಪದ ನಂತರದಲ್ಲಿ ಅವರು ರಾಜಕೀಯವಾಗಿ ಕೂಡ ಎಲ್ಲೂ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರ್ಲಿಲ್ಲ. ಅಂದ್ರೆ ಈಗ ಅವರ ವೈಫ್ ಆಗಿರ್ಬೋದು, ಅಂದ್ರೆ
ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಎಲ್ಲರೂ ಕೂಡ ರಾಜಕೀಯದಲ್ಲಿ ಇದ್ರು ಕೂಡ ಆತ ಮಾತ್ರ ಬೇಕಾದ ಟೈಮ್ ಅಲ್ಲಿ ಮಾತ್ರ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಿದ್ದನ್ನ ನೋಡಿದ್ವಿ. ಹಾಗಾಗಿ ಈ ಒಂದು ಭೇಟಿ ರಾಜಕೀಯದಲ್ಲಿ ಯಾರಿಗೆ ಲಾಭ ನಷ್ಟ ಅನ್ನೋದಕ್ಕಿಂತ ಅವರು ಯಾರನ್ನ ಭೇಟಿ ಮಾಡಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸಹಜವಾಗಿ ಗಾಂಧಿ ಕುಟುಂಬದ ಅಳಿಯ ರಾಜ್ಯಕ್ಕೆ ಆಗಮಿಸಿದಂತಹದ್ದು ಅಥವಾ ಅಲ್ಲಿ ಭೇಟಿ ನೀಡಿದಂತಹದ್ದು ರಾಜಕೀಯವಾಗಿಯೇ ಅನ್ನುವಂತಹದ್ದು ಕೂಡ ಕೋಟ್ರೆ ಆದ್ರೂ ಕೂಡ ಅವರು ಬಿಸ್ನೆಸ್ ಪರ್ಪಸ್ಸಿಗೂ ಕೂಡ ಬಂದಿರಬಹುದು ಅನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಬಹಳ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಯಾರು ಭೇಟಿಗೆ ಬಂದ್ರು, ಪ್ರಿಯಾಂಕಾ ಗಾಂಧಿ ಪತಿ ಅನ್ನುವಂತಹ ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ ಇದ್ದೇ ಇದೆ. ಇನ್ನೇನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ, ಎಲ್ಲ ವಿಚಾರಗಳು ಕೂಡ ಹೊರ ಬೀಳತ್ತೆ. ಸಂದೇಶ ಹೊತ್ತು ತಂದ್ರ ಏನಾದರೂ ಅಂತೇಳ್ಬಿಟ್ಟು ಕೂಡ ವಾದ್ರಾ ಪತಿ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ವಾದ್ರಾ ಅವರ ಭೇಟಿ ಅಂತಾನೆ ಹೇಳ್ಬೋದು.